ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ರೀ, ನೀವು ಸರಿಯಾದ ಸಮಯಕ್ಕೆ ಬಂದಿರಲಿಲ್ಲ ಅಂದಿದ್ರೆ ಇವತ್ತು ನಾವು ಯಾರು ಜೀವಂತವಾಗಿ ಇರ್ತಿರ್ಲಿಲ್ಲ. ನಿಮ್ಮ ಅಪ್ಪಯ್ಯ ಬೇರೆ ಇದೇ ಹೊತ್ನಾಗೆ ಪಂಚಾಯತಿ ಕೆಲಸ ಅನ್ಕೊಂಡು ಪಕ್ಕದ ಊರ್ಗೋಗೋರೆ. ಮನೆನಾಗ ಯಾರು ಗಂಡಸ್ರು ಇಲ್ಲ ಅನ್ನೋದನ್ನ ತಿಳ್ಕೊಂಡೆ ಅವ್ ತಾಂಡವ್ ಮನೆಗೆ ನುಗ್ಗವನೆ. ರೀ, ಆ ತಾಂಡವ್ ತುಂಬಾ ತೊಂದರೆ ಕೊಟ್ಬಿಟ್ಟಾರಿ. ನಿಮ್ಗೂ ಅವನು ತುಂಬಾ ಪೆಟ್ಟು ಮಾಡಿದಾನೆ ಅಲ್ವಾ? ಎಲ್ಲಿ ಕೈ ತೋರಿಸಿ. ಊರ್ ಜನದ ಮುಂದೆ ಆಣೆ ಮಾಡೋದಲ್ಲ, ಈಗ ನನ್ನ ಮುಂದೆ ಆಣೆ ಮಾಡಿ. ನಮ್ಮವ್ರ ಆತ್ಮಕ್ಕೂ ನಿಮಗೂ ಸಂಬಂಧ ಐತಾ ಇಲ್ವಾ? ನಿಮ್ಮನ್ನೇ ಕೇಳ್ತಿರೋದು. ಮುಟ್ಟಾಣೆ ಮಾಡಿ. ಸುಳ್ಳು ನಿಮ್ಮನ್ ಏನೋ ಅನ್ಕೋಬಿಟ್ಟಿದ್ದೆ. ಸುಳ್ಳಳ್ಳೆ ಮನೆ ಕಟ್ಟಿ ಗಂಡನ್ ನಂಬಿಕೆನೆ ಕೊಂದ್ಬಿಟ್ರಿ. ನನಗಿಂತ ಅನ್ಯಾಯ ಮಾಡಕ್ಕೆ ನಿಮ್ಗೆ ಹೆಂಗ್ರಿ ಮನ್ಸು ಬಂತು? ಅಲ್ಲ, ನನ್ ಮದುವೆ ಆಗಿದ್ದು ಇದಕ್ಕೇನಾ? ಯಾಕ್ಲ ಕಂಟಿ ಹಂಗೆಲ್ಲ ಮಾತಾಡ್ತೀಯ? ನಿನ್ಗೆ ಕೆಟ್ಟದಾಗ್ಲಿ ಅನ್ನೋ ಉದ್ದೇಶದಿಂದ ಅವಳು ಹಂಗೆಲ್ಲ ಮಾಡಿಲ್ಲ. ನೀನ್ ಮಾತಾಡವ. ನೀನು ಕೂಡ ನೀನ್ ಸೊಸೆ ಜೊತೆ ಸೇರ್ಕೊಂಡು ನನಗ್ ಮೋಸ ಮಾಡ್ಬಿಟ್ಟೆ. ನಮ್ಮವ್ರ ಮ್ಯಾಗ ಇಟ್ಟಿದ್ ಪಿರುತಿನ ಸ್ವಾರ್ಥಕ್ಕೆ ಬಳಸ್ಕೊಬಿಟ್ರಿ. ಲೇ, ಎಂಡ್ರಾಗಿ ಗಂಡನ್ ಶ್ರೇಯಸ್ಸು ಬಯಸೋದು ಸ್ವಾರ್ಥನೇನ್ಲ? ದೊರೆ, ಆತರ ಪಡ್ಬೇಡ ಕಂದ. ಸ್ನೇಹ ಯಾಕೆ ಹಾಗೆ ಮಾಡಿದ್ಲು ಅಂತ ಮೊದಲು ತಿಳ್ಕೊ. ಸ್ನೇಹ ತುಂಬಾ ಒಳ್ಳೆ ಹುಡುಗಿ. ಓ, ಇದ್ರಾಗ ನಿಮಗಳ ಪಾಲು ಅದ? ಎಲ್ರಿಗೂ ಈ ವಿಷಯ ಮೊದಲೇ ಗೊತ್ತಿತ್ತ? ನಿಮ್ಮನ್ನೇ ಕೇಳ್ತಿರೋದು, ಮೊದಲೇ ಗೊತ್ತಿತ್ತಾ? ಇತ್ತೀಚೆಗೆ ಗೊತ್ತಾಯ್ತು ದೊರೆ. ಅಣ್ಣಯ್ಯ, ನಿನಗೆ ಒಳ್ಳೇದಾಗ್ಲಿ, ಊರಿಗೆ ಒಳ್ಳೇದಾಗ್ಲಿ ಅಂತ ಅದಕ್ಕೆ ಈ ಕೆಲಸ ಮಾಡಿದ್ದಾರೆ. ಇದ್ರಲ್ಲಿ ಯಾವ ತಪ್ಪು ಇಲ್ಲ ಅಣ್ಣಯ್ಯ. ಎಲ್ರು ಸೇರ್ಕೊಂಡೆ ನನ್ನ ಬೆನ್ನಕ್ಕೆ ಚೂರಿ ಹಾಕ್ಬಿಟ್ಟಿದ್ದೀರಾ. ಇಷ್ಟು ದಿನ ಈಶಾನಂತ ಮುಚ್ಚಿಡ್ತಾ ಇದ್ದವರು ಇವತ್ತು ನಿಮ್ಮ ಮಾತಿಗೆ ಮಳ್ಳಾಗವ್ರೆ. ಇರ್ಲಿ, ನೀವು ಅವ್ರನ್ನೆಲ್ಲ ಗೆದ್ದಿರ್ಬೋದು, ಆದ್ರೆ ನನ್ನ ಗೆದ್ದು ಸೋತಿದ್ದೀರಾ. ನನ್ನನ್ನ ನಂಬಿಸಿ ಮೋಸ ಮಾಡಿದ್ದಕ್ಕೆ ನಾನ್ ನಿಮ್ಮನ್ನ ಯಾವತ್ತೂ ಶಂಸಕ್ಕಿಲ್ಲ. ಮಾತಾಡಬೇಡಿ. ನಾನು ನಿಮ್ತ ಮಾತಾಡಕ್ಕಿಲ್ಲ. ನಿಮ್ತ ಮಾತ್ರ ಅಲ್ಲ, ಮನೆಗೆ ಯಾರು ತಾವು ಮಾತಾಡಕ್ಕಿಲ್ಲ. ದೊರೆ, ಕಂಟಿ ವಸಿ ನನ್ ಮಾತು ಕೇಳ. ಕಾನೂನು ದೊಡ್ಡದು, ನಾನು ಯಾರ ಮ್ಯಾಕೋ ಕೈ ಮಾಡಬಾರ್ದು ಅಂತಲ್ವೇ ನೀವಿಷ್ಟೆಲ್ಲ ಮಾಡಿದ್ದು.
ಇನ್ನೀ ಕಂಟಿನ್ ತಡೆಯೋ ತಾಕತ್ತು ಯಾರಿಗೂ ಇರಕ್ಕಿಲ್ಲ. ಕಾನೂನು ಕೈ ಕಟ್ಕೊಂಡ್ ಕುಂತೈತೆ. ಈ ಕಂಟಿ ಕೈನ ಯಾರು ಕಟ್ಟಾಗ ಹಾಕಿಲ್ಲ. ನಮ್ಮವ್ರ ಹೆಸ್ರಲ್ಲಿ ಮಾತು ತಗೊಂಡು ಮೋಸ ಮಾಡವ್ರೆ. ಇನ್ಮ್ಯಾಕ ಆ ಮಾತಿಗೆ ಬೆಲೆ ಇರಕ್ಕಿಲ್ಲ. ನಿಮ್ಮ ಮ್ಯಾಗ ಇಟ್ಟಿದ್ದ ನಂಬಿಕೆನ ನೀವೇ ಕಳ್ಕೊಂಡಿದ್ದೀರ. ಇನ್ನು ನನ್ನ ತಡೆಯೋದು ಸ್ಯಾನೆ ಕಷ್ಟ. ಇನ್ಮ್ಯಾಕಿ ಕಂಟಿದೆ ಕಾನೂನು, ಕೊಂಟಿದೆ ತೀರ್ಪು. ರೀ ಕಂಡಿಳ್ರಿ ಒಸಿ ನಿಂತ್ಕೊಳ್ಳ, ನನ್ನ ಮಾತು ಕೇಳ. ಶ್ರೀಕಂಠೇಶ್ವರ ತನ್ನ 3ನೇ ಕಣ್ ತೆರೆದು ಶಬ್ದ ಮಾಡೋಯ್ತಾವನೆ. ಇನ್ಮ್ಯಾಕೆ ಭೂಮಿನೇ ನಡುಗೋ ಹಾಗೆ ರುದ್ರ ತಾಂಡವ ಶುರು ಆಯ್ತದೋ ಏನು. ಕಂಟಿ ಅವ್ರು ಬ್ಯಾರೆ ಪಾಪ್ತಾಗ ಹೋದ್ರು. ಈಗ ಅಲ್ಲಿ ಏನೋ ಅನಾಹುತ ಆಗೋದೋ ಏನೋ. ದೀಟ ಗೊತ್ತಾದ್ಮ್ಯಾಗ ಸುಮ್ಕೆ ಇರ್ತಾರ ಕುಸೆ. ಕೂಗಾಟ, ಕಿರಿಚಾಟ, ರಂಪಾಟ ಏನೋ ಒಂದಂತೂ ಆಗಿರ್ತದೆ. ಅವ್ವ ಹೇಳ್ದಾಗ್ಲೇ ನಾವು ಈ ವಿಷಯನ ಬಾವಂಗೆ ಹೇಳ್ಬೇಕಿತ್ತು. ಅವಾಗ ಹೇಳಿದ್ರು ಇದೇ ಅನಾಹುತ ಕಣವಿ ಆಗ್ತಿದ್ದು. ಪುಟಕ ಪುಟಕ ಗೋಪಾಲಯ್ಯ, ಪುಟಕ ಇಲ್ವೇ? ಪುಟಮಿ ಗುಡಿ ತಕೋಳೆ. ಏನ್ ನಿಸ್ಯ ನಂಜಮ್ಮ? ಆ ಹಾಳ ತಾಂಡವ ನೆನೆ ರಾತ್ರಿ ಬಂಗಾರಮ್ಮನ ಮನೆಗೆ ಬೆಂಕಿ ಹಾಕ್ತೀನಿ ಅಂತ ಹೋಗಿದ್ದಂತೆ. ನೀವ್ಯಾರು ಹೋಗ್ನಿಲ್ವೇ?